ಸೊ ಈಗ ರಸಮಲೈ ಮಾಡೋದು ಹೆಂಗಂತ ನೋಡ್ರಿ. ಒಂದು 2 ಲೀಟರ್ಸ್ ಅಷ್ಟು ಹಾಲು ತಗೊಂಡೇವ. ಆ 2 ಲೀಟರ್ ಹಾಲು ಸ್ವಲ್ಪ ಕುದಿಸ್ಬಿಟ್ಟು ನೀಟಾಗಿ ಕುದಿಸ್ಬಿಟ್ಟು ಹಿಂಗೆ ಉಕ್ಕಿ ಬರ್ತಿರ್ತಾವಲ್ಲ, ಅವಾಗ ಒಂದು ಸ್ವಲ್ಪ ನಿಂಬೆ ಹಣ್ಣಿಂದ ರಸ, ಒಂದು 2 ಸ್ಪೂನ್ ಅಷ್ಟು ನಿಂಬೆಹಣ್ಣು ರಸ ಹಾಕ್ಕೊಳ್ಳಿ. ಒಡಿಬೇಕಲ್ಲ ಹಾಲು ಒಡಿಸ್ಬೇಕು ಫಸ್ಟು. ರಸಮಲೈದು ಅದು ಉಂಡೆ ಮಾಡಬೇಕು ಅಂದರೆ ಓಕೆನಾ. ಅದನ್ನು ಫುಲ್ ನೀಟಾಗಿ ಕಲಸಿ, ಕೆನೆ ಎಲ್ಲ ತೆಗಿಯಕ್ಕೆ ಹೋಗ್ಬೇಡಿ, ನೀಟಾಗಿ ಕಲಸಿ ಕುದ್ಸಕ್ಕೆ ಸ್ಟಾರ್ಟ್ ಮಾಡಿ. ಮತ್ತೆ ಅದು ಹಿಂಗೆಲ್ಲ ಒಡೆದೋಗುತ್ತೆ ನೋಡ್ರಿ. ಇದೇ ಥರ ಪನ್ನೀರು ಇದೇ ಥರ ಮಾಡ್ತಾರೆ. ಇದು ಹಿಂಗಾದ್ಮೇಲೆ ಒಡೆದೋಗಿ ಎಲ್ಲ ಸಪ್ರೇಟ್ ಆಗಿದೆ ನೋಡಿ ನೀರು. ಇದು ಒಂದು ಮೆತ್ತೊಂದು ಬಟ್ಟೆಯಲ್ಲಿ ಸೋಸ್ಕೊಳ್ಳಿ. ಅದನ್ನ ಸೋಸ್ಕೊಂಡು ಅದನ್ನ ತಣ್ಣೀರಲ್ಲಿ ತೊಳ್ಕೊಬೇಕು. ಹಿಂಗೆ ಒತ್ತಬಾರ್ದು. ಅವಾಗ ತೊಳೆದು ನೀರೆಲ್ಲ ಜಾನ್ಸ್ ತಗೊಳ್ಳಿ. ಫುಲ್ ಎಲ್ಲ ಈ ಥರ ಆಗುತ್ತೆ ನೋಡಿ ಆ ಉಂಡೆ. ಫುಲ್ ಪನ್ನೀರ್ ಇದನ್ನ ನಾವು ಕಟ್ ನೀಟಾಗಿ ಹಿಂಗೆ ಹಾಕ್ಬಿಟ್ಟು ಕಟ್ನು ಮಾಡ್ಕೋಬೋದು ಸ್ಕ್ವೇರ್ ಪೀಸಲ್ಲಿ. ನಮಗೆ ಉಂಡೆ ಮಾಡೋದು ಬೇಕಾಗಿದೆ ಇದು ರಸಮಲೈಗೆ. ಅದಕ್ಕೆ ಅದನ್ನ ಫುಲ್ ನೀಡ್ ಮಾಡ್ಕೋಬೇಕು, ನೀಟಾಗಿ ಸಾಫ್ಟ್ ಮಾಡ್ಕೋಬೇಕು. ಇದನ್ನೆಲ್ಲ ಗಂಟೆಲ್ಲ ಒಡೆದ್ಬಿಟ್ಟು ಫುಲ್ ಹಾರ್ಡ್ ಇರುತ್ತೆ. ನಾವು ಹೆಂಗೆ ಎಷ್ಟು ನಾಲ್ಕೇವಲ್ಲ ನಾವು ತಂಗಿ ಏನಿಲ್ಲ ಅಂದ್ರೆ ಒಂದು 15 ಮಿನಿಟ್ಸ್ ನಾದಾಡ್ರಿ. ಹಾಗೆ ನೀವು ನೀಟಾಗಿ ಇದನ್ನ ಫುಲ್ಲು ಈ ಪಾಮ್ಸಲ್ಲಿ ನಾದ್ಕೋಬೇಕು, ಫುಲ್ ಸಾಫ್ಟ್ ಮಾಡ್ಕೋಬೇಕು ಅದನ್ನ. ಈ ಥರ ತುಂಬ ಟೇಸ್ಟಿಯಾಗಿ ಬರುತ್ತೆ, ಫ್ರೆಶ್ ಇರುತ್ತೆ. ಮನೆಯಾಗ ಮಾಡಿಕೊಂಡ್ರೆ ಫ್ರೆಶ್ ತಿಂದಂಗಾಗುತ್ತೆ, ಚೆನ್ನಾಗಿರುತ್ತೆ. ಏನು ಕೆಮಿಕಲ್ ಆ್ಯಡ್ ಇಲ್ಲ, ಏನು ಇಲ್ಲ. ಸಣ್ಣ ಉಂಡೆ ಮಾಡ್ಕೋಬೇಕು. ಯಾವ ಸೈಜ್ ಆ ಸೈಜ್ ಮಾಡ್ಕೊಳ್ಳಿ. ಚಿಕ್ಕ ಮಾಡ್ಕೊಂಡ್ರೆ ನಡೆಯುತ್ತೆ, ದೊಡ್ಡ ಮಾಡ್ಕೊಂಡ್ರೆ ನಡೆಯುತ್ತೆ. ಶುಗರ್ ಸಿರಪ್ ಮಾಡ್ಕೊಳ್ಳಿ. ಅದನ್ನು ಕುದಿಸ್ಬೇಕಲ್ಲ ಉಂಡೆಗಳು ಹಾಕ್ಬಿಟ್ಟು, ಅದಕ್ಕೆ ಶುಗರ್ ಸಿರಪ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಡಿಪೆಂಡ್ಸ್, ನಿಮಗೆ ಎಷ್ಟು ಸಕ್ಕರೆ ಬೇಕು ಅಷ್ಟು. 2 ಕಪ್ ವಾಟರಲ್ಲಿ 1 ಕಪ್ ಶುಗರ್ ಹಾಕಿದ್ವಿ. ಅಷ್ಟು ಹಾಕ್ಕೊಂಡು ಕುದಿಯೋ ಸಿರಪಲ್ಲಿ ಹಾಕಿ ಇದನ್ನು ಏನಿಲ್ಲ ಒಂದು 5 to 10 ಮಿನಿಟ್ಸ್ ಕುದಿಸಿ. ಯಾಕಂದರೆ ಅದು ಫುಲ್ಲೆಲ್ಲ ಜಕ್ಕೋಬೇಕಲ್ಲ, ಅವೆಲ್ಲ ಈ ಪನ್ನೀರ್ ಉಂಡೆಗಳು ಜಕ್ಕೋಬೇಕು. ಇದನ್ನ ಫುಲ್ಲು ಏನಂತಾರೆ ಅದನ್ನು ಶುಗರ್ ಸಿರಪ್ನ ಅಬ್ಸಾರ್ಬ್ ಮಾಡ್ಕೋಬೇಕಲ್ವಾ, ಅದಕ್ಕೆ ಇದನ್ನ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಕುದಿಯಕ್ಕೆ ಬಿಡಿ. ಮೇಲ್ಗಡೆ ಮುಚ್ಚಿಟ್ಬಿಡಿ. ಅದಾದಮೇಲೆ 5 ಮಿನಿಟ್ಸ್ ಆದಮೇಲೆ ನೋಡಿ ಇದೆಲ್ಲ ಫುಲ್ ಸ್ಪಾಂಜಿ ಆಗಿರುತ್ತೆ. ನೀಟಾಗಿ ಸ್ಪಾಂಜಿ ಆಗಿರುತ್ತಲ್ಲ, ಆವಾಗ ಈಗ ಹಾಲನ್ನ ರೆಡಿ ಮಾಡ್ಕೊಳ್ಳಿ. 1 ಲೀಟರ್ ಹಾಲಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ಗೆಲ್ಲ ಕಟ್ ಮಾಡಿ ಹಾಕ್ಕೊಳ್ಳಿ. ಈಗ ಅದನ್ನು ಹಾಕಬೇಕಲ್ಲ, ಹಾಲಲ್ಲಿ ಹಾಕೊಂಡು ತಿನ್ಬೇಕಲ್ಲ, ಅದಕ್ಕೆ ಕುದಿಯೋ ಹಾಲು ಕುದಿಸ್ಬಿಟ್ಟು ಸಕ್ಕರೆ, ಇದರಲ್ಲೂ ಸಕ್ಕರೆ ಹಾಕ್ಕೊಳ್ಳಿ. ಸ್ವಲ್ಪ ಸ್ವೀಟ್ ನಿಮ್ಗೆ ಎಷ್ಟು ಸ್ವೀಟ್ ಬೇಕು, ಯಾಕಂದರೆ ಅದು ಆಲ್ರೆಡಿ ಶುಗರ್ ಸಿರಪಲ್ಲೇ ಮಾಡಿರ್ತೀರಲ್ಲ, ಡಿಪೆಂಡ್ಸು. ನಿಮ್ಮ ಸಕ್ಕರೆ ನೋಡಿಬಿಟ್ಟು ಹಾಕ್ಕೊಂಡು ಸ್ವಲ್ಪ ಕಲರು, ಡ್ರೈ ಫ್ರೂಟ್ಸು, ಯಾಲಕ್ಕಿ ಪೌಡರ್ ಇಷ್ಟು ಹಾಕ್ಕೊಳ್ಳಿ, ಟೇಸ್ಟ್ ಬರುತ್ತೆ ಚೆನ್ನಾಗಿ. ಸೊ ಆಮೇಲೆ ಉಂಡೆಗಳನ್ನೆಲ್ಲ ಶುಗರ್ ಸಿರಪಲ್ಲಿ ಕುದಿಸಿರ್ತಿರಲ್ಲ, ಆ ಉಂಡೆಗಳನ್ನೆಲ್ಲ ಇದರಲ್ಲಿ ಹಾಕೊಂಬಿಡಿ ಜಾನ್ಸ್ಬಿಟ್ಟು ನೀಟಾಗಿ. ಆಮೇಲೆ ಇದನ್ನ ಒಂದು 1 ಅವರ್ ಇಡಿ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ.